ದೇವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ. ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂ ಮನದಿಂದ ಹುಡುಕುತ್ತಿದ್ದೇನೋ ಅದೇ ನಾನಾಗಿದ್ದೇನೆ. ನಾನು ನಿಮ್ಮ ಅನಾದಿ ಪಿತನಾಗಿದ್ದೇನೆ. ನಾನು ಯಾರಾಗಿದ್ದೇನೆಯೋ ಹೇಗಿದ್ದೇನೆಯೋ ಹಾಗೆಯೇ ತಿಳಿದುಕೊಳ್ಳಿ ಮತ್ತು ನನ್ನ ಶ್ರೀಮತದಂತೆ ನಡೆಯಿರಿ. ಮುಂಬರುವ ಸ್ವರ್ಣಮಯ ಯುಗದಲ್ಲಿ ನೀವು ಅನೇಕ ಜನ್ಮಗಳ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗಿಯೇ ಅತಿಯಾದ ನಂತರ ಅಂತ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ನಾವು ಇಂದು ಯುಗ ಪರಿವರ್ತನೆಯ ಕಾಲದಲ್ಲಿ ಸಾಗುತ್ತಾ ಇದ್ದೇವೆ. ಒಂದು ಮಹಾಪರಿವರ್ತನೆಗೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದ ರಾಜರವರ ತನುವಿನಲ್ಲಿ ಪ್ರಸ್ತುತ ಶಕೆ 1936ರಲ್ಲಿ ಅವತರಿತರಾಗಿದ್ದಾರೆ. ಸರ್ವಪ್ರಥಮವಾಗಿ ಆ ತ್ರಿಕಾಲದರ್ಶಿ ಪರಮಾತ್ಮನು ದಾದಾರವರಿಗೆ ಮುಂದೆ ಬರಲಿರುವ ಮಹಾವಿನಾಶವನ್ನು ಸಾಕ್ಷಾತ್ಕಾರ ಮಾಡಿಸಿದರು. ಅವರಿಗೆ ಪ್ರಕೃತಿಯ ಪಂಚತತ್ವಗಳ ಭಯಾನಕ ಪ್ರಾಕೃತಿಕ ವಿಕೋಪಗಳನ್ನು, ಒಂದೆಡೆ ಬೆಂಕಿಯ ಪ್ರಕೋಪವಿದ್ದರೆ ಇನ್ನೊಂದೆಡೆ ಜಲಪ್ರವಾಹ ಊರನ್ನೇ ಮುಳುಗಿಸುತ್ತಾ ಇದೆ. ಒಂದೆಡೆ ಪ್ರವಾಹಗಳು, ಇನ್ನೊಂದೆಡೆ ಮಾನವರ ಸಂಹಾರ ಕಾಣಿಸಿತು. ಭಾರತದಲ್ಲಿ ಗ್ರಹ ಯುದ್ಧದ ಮೂಲಕ ರಕ್ತದ ನದಿ ಹರಿಯುವುದು ಕಾಣಿಸಿತು. ಹೀಗೆ ಮಹಾಪ್ರಳಯಕಾರಿ ಸಾಕ್ಷಾತ್ಕಾರದ ಅನುಭವ ಮಾಡಿ ದಾದಾರವರಿಗೆ ಇದರ ನಂತರ ಪರಮಾತ್ಮನು ಅವರಿಗೆ ಕಲಿಯುಗಿ ಸೃಷ್ಟಿಯ ಮಹಾವಿನಾಶದ ನಂತರ ಬರಲಿರುವ ಸ್ವರ್ಣಿಮ ಸತ್ಯುಗಿ ಸೃಷ್ಟಿಯ ದಿವ್ಯ ಸಾಕ್ಷಾತ್ಕಾರ ಮಾಡಿಸಿದರು. ಇದರಲ್ಲಿ ಅವರಿಗೆ ಒಂದು ಅತಿ ಸುಂದರವಾದ ಜಗತ್ತಿನ ದೃಶ್ಯ ಕಾಣಿಸಿತು. ಆ ಜಗತ್ತಿನಲ್ಲಿ ಎಲ್ಲೆಡೆ ಸುಖ, ಶಾಂತಿ ಮತ್ತು ಪವಿತ್ರತೆ ಇತ್ತು. ಒಂದು ಕಡೆಯಲ್ಲಿ ಪ್ರಕೃತಿಯು ತನ್ನ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿತ್ತು. ಅಲ್ಲೆಲ್ಲ ಮಾನವರು ಸರ್ವಗುಣ ಸಂಪನ್ನರು, ದೇವತಾ ಸ್ವರೂಪದಲ್ಲಿ. ಆದರೆ ಪರಮಾತ್ಮನ ಮೂಲಕ ಸ್ಥಾಪಿಸಲಾಗಿರುವ ಈ ಅವಿನಾಶಿ ಜ್ಞಾನ ಯಜ್ಞವು ಮುಂದುವರಿಯುತ್ತಾ ಸಾಗುತ್ತಿದೆ. ಇಂದು ಇಡೀ ವಿಶ್ವದಲ್ಲಿ ಹರಡಿದೆ. ಅವರಿಗೆ ಭವಿಷ್ಯದಲ್ಲಿ ಆಗುವಂತಹ ಮಹಾಪರಿವರ್ತನೆಯ ಯಾವ ದೃಶ್ಯಗಳನ್ನು ತೋರಿಸಿದ್ದರೋ ಅವುಗಳನ್ನು ಇಂದು ನಾವು ಸಾಕ್ಷಾತ್ ನೋಡುತ್ತಿದ್ದೇವೆ. ಇವತ್ತು ಮದ್ದು ಗುಂಡುಗಳ ರಾಶಿಯಲ್ಲಿ ಕುಳಿತಿರುವ ಪೂರ್ಣ ಪೃಥ್ವಿಯನ್ನು ಅದೆಷ್ಟೋ ಬಾರಿ ಸಂಪೂರ್ಣ ಭಸ್ಮ ಮಾಡುವಷ್ಟು ಅಣ್ವಸ್ತ್ರಗಳು ನಮ್ಮಲ್ಲಿವೆ. 2 ವಿಶ್ವಯುದ್ಧಗಳನ್ನಂತೂ ನೋಡಿದ್ದೇವೆ. 3ನೇ ವಿಶ್ವಯುದ್ಧ ಎಷ್ಟು ಈ ವಿಕಟ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗುತ್ತಿಲ್ಲ. ಇಷ್ಟವಿಲ್ಲದೆಯೂ ಕೂಡ ನಾವು ನಮ್ಮ ವಿನಾಶವನ್ನು ಸ್ವತಃ ಆಹ್ವಾನಿಸುತ್ತಿದ್ದೇವೆ. ಸಮಯ ತುಂಬಾ ತೀವ್ರ ಗತಿಯಲ್ಲಿ ಮುಂದೆ ಸಾಗುತ್ತಿದೆ. ನಾವೆಲ್ಲರೂ ಈ ಮಹಾಪರಿವರ್ತನೆಯ ಕಾಲವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ನಮ್ಮ ಉದ್ದೇಶ ನಿಮ್ಮನ್ನು ಮಹಾವಿನಾಶದ ಮಾತುಗಳಿಂದ ಭಯಪಡಿಸುವುದಲ್ಲ, ಆದರೆ ಆ ವಿನಾಶದ ನಂತರ ಬರಲಿರುವಂತಹ ನವ ಸ್ವರ್ಣಿಮ ಸತ್ಯ ಓಡಿಸಿ ದಾರಿಯನ್ನೇ ತಪ್ಪಿಸುತ್ತೇನೆ. ಎಲ್ಲ ಸಮಾರಂಭಗಳಲ್ಲೂ ನಾವೇ ಬೇಕು. ನನಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಹುಟ್ಟಿದರೂ ನಾನೇ ಬೇಕು. ಬೀದಿ ಬೀದಿಯಲ್ಲೂ ನನ್ನ ಅಂಗಡಿಗಳು ಇರುತ್ತವೆ. ನಾನು ಎಲ್ಲಿ ಹೋಗುತ್ತೀನಿ ಅಲ್ಲಿ ಸುಖ ಸಂಸಾರದಲ್ಲಿ ಜಗಳ ಮಾಡಿಸುತ್ತೇನೆ. ಸಂಸಾರ ಒಡೆದು ಚೂರು ಚೂರಾಗಿ ದುಃಖ ಸಂಸಾರ ಆಗುತ್ತೆ. ಬಿಟ್ರಿ ಸಿಗರೇಟ್ ತಂಬಾಕು ಬೀಡೆ, ಬಿಟ್ರಿ ಗಾಂಜಾ ತೆಲುತ್ತದೆ ಬಾಡೆ. ಯುವತಿಯನ್ನು ರೋಡ್ಪತಿ ಮಾಡಿದ್ದೇನೆ. ನಾನು ಡ್ರಗ್ಸ್, ನಾನು ಡ್ರಗ್ಸ್, ನಾನು ಡ್ರಗ್ಸ್. ನಾನು ಸಿಗರೇಟ್. ನಾನು ತೋರಿಸ್ತೀನಿ ಸಾವಿನ ಗೇಟ್.
ಯುವಕರೆಲ್ಲರೂ ಈ ಸಿಗರೇಟಿನ ಚಟಕ್ಕೆ ದಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ವ್ಯಸನಿಗಳು ನನ್ನನ್ನು ಬಿಡುವುದಿಲ್ಲ. ಮತ್ತೆ ನಾನು ಅವರನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಹೇ ವ್ಯಸನ ರಾಜ, ಇದೆಲ್ಲವೂ ನಿನ್ನ ಭ್ರಮೆ, ಹಗಲುಗನಸು. ನೀ ಇನ್ನೂ ತಿಳಿದಿಲ್ಲ. ಸರ್ವಶಕ್ತಿವಂತನಾದ ಭಗವಂತ ಅಶುದ್ಧರನ್ನು ಶುದ್ಧ ಮಾಡುವರು. ಎಲ್ಲರ ಪ್ರಭು ಅವರೇ. ಇವರನ್ನೇ ನಾವು ಈಶ್ವರ, ಅಲ್ಲ, ದೇವರು, ಗಾಡ್, ಪರಮಪಿತ ಮತ್ತು ಭಗವಂತ ಎಂದು ಕರೆಯುತ್ತೇವೆ. ಆ ಪರಮ ರಕ್ಷಕ ಪರಮಾತ್ಮ ಈ ಧರೆಗೆ ಬಂದು ಅವಿನಾಶಿ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಇಲ್ಲಿ ಸಾಮಾನ್ಯ ಜನರು ತಮ್ಮ ಎಲ್ಲಾ ಕೆಟ್ಟ ಅಭ್ಯಾಸ